ಈ ಶಾಲೆನಲ್ಲಿ ಇನ್ನೊಂದು ಇಟ್ಟಿಗೆ ಬಿದ್ರೂ ಕೂಡ ಒಂದು ಮಗುಗೇನಾದ್ರೂ ಸಮಸ್ಯೆ ಆದ್ರೂ ಕೂಡ ಇಡೀ ಊರೇ ನಿಮ್ಮೂರ ಹತ್ರ ನಿಮ್ಮ ಆಫೀಸ್ ಮುಂದೆ ಬಂದು ನಿಂತ್ಕೊಳ್ತೀವಿ. ಹೇಳ್ಬೇಕು ಅಂದ್ರೆ ರಿಮೈಂಡ್ ಹೋಮ್, ಅನಾಥ ಮಕ್ಕಳು ಇಲ್ಲಿ ಓದ್ತಾ ಇದ್ದಾವೆ. ಅನಾಥ ಮಕ್ಕಳು ಇರೋದಕ್ಕೆ ನೀವೇನು ಈ ಕಡೆ ತಲೆ ಕೆಡಿಸ್ಕೊತಿಲ್ವಾ? ಸತ್ತೋಗ್ಲಿ ಅಂತ ಮಾಡ್ಬಿಡ್ತೀರಾ? ಗೋಡೆಗಳು ಕುಸಿತು ಹೋಗಿದೆ. ಆ ಜಾಗದಲ್ಲಿ ಬಂದು ಮದ್ಯ ಸೇವನೆಯನ್ನ ಮಾಡೋದು, ಧೂಮಪಾನವನ್ನು ಮಾಡೋದು. ನಮ್ಮ ಶಾಲೆನ ಉಳಿಸ್ಬೇಕು, ನಮ್ಮ ಶಾಲೆನ ಬೆಳೆಸ್ಬೇಕು. ಮಕ್ಕಳನ್ನ ಸ್ಕೂಲಿಗೆ ಕಳ್ಸಕ್ಕೆ ಭಯ ಆಗುತ್ತೆ ಸರ್. ಮಕ್ಕಳು ಭವಿಷ್ಯ ಮತ್ತೆ ಜೀವನದ ಪ್ರಶ್ನೆ ಸರ್ ಇದು. ಹಾಸನ ನಗರದ ಆಡುವಳ್ಳಿಯಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೋಡೆಗಳು, ಕಿಟಕಿಗಳು, ಬಾಗಿಲುಗಳು ಮತ್ತು ಮೇಲ್ಛಾವಣಿ ಸಂಪೂರ್ಣ ಶಿಥಿಲಗೊಂಡಿದ್ದು, ಇಲ್ಲಿನ ಮಕ್ಕಳು ಭಯದ ವಾತಾವರಣದಲ್ಲಿ ಕೂರುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಶಾಲೆಗೆ ಯಾವುದೇ ಅಧಿಕಾರಿಗಳು ಭೇಟಿ ನೀಡದೆ ಇತ್ತ ಗಮನ ಹರಿಸಿ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳದಿರುವುದರಿಂದ ಇಲ್ಲಿನ ಹಳೆಯ ವಿದ್ಯಾರ್ಥಿಗಳಾದ ಸುನಿಲ್ ಮತ್ತು ಸೋಮಶೇಖರ್ ಅವರು ತಮ್ಮ ಗೆಳೆಯರೊಂದಿಗೆ ಮತ್ತು ಮಕ್ಕಳ ಪೋಷಕರೊಂದಿಗೆ ಆಗಮಿಸಿ ಕಟ್ಟಡ ಶಿಥಿಲ ಅವಸ್ಥೆಯಲ್ಲಿ ಇರುವ ಬಗ್ಗೆ ಅಧಿಕಾರಿಗಳಿಗೆ ದೂರವಾಣಿಯ ಕರೆಯ ಮೂಲಕ ತಿಳಿಸಿ ಅಧಿಕಾರಿಗಳು ಶಾಲೆಗೆ ಭೇಟಿ ಕೊಟ್ಟು ಪರಿಶೀಲಿಸಿರುವ ಘಟನೆ ನಡೆದಿದೆ. ನೋಡಿ, ಈಗ ಇಂಜಿನಿಯರ್ಸ್ ಎಲ್ಲ ಏನ್ ಹೇಳ್ತಾರೆ, ರಿಪೇರಿ ಮಾಡಕ್ ಆಗಲ್ಲ, ಇದು ಹೊಸ ಕಟ್ಟಡ ಬೇಕು ಅಂತಾನೆ ತಾನೇ ಹೇಳ್ತಾ ಇದ್ದಾರೆ. ನಾನ್ ಬಂದ್ 10 ತಿಂಗಳಾಯ್ತು. ನಿಮ್ಗೆ ಹೊಸ ಅಂತ ಕಾಣಿಸ್ತಿದೆ. ನೋಡಿ, ಪ್ರಾಮಿಸ್ ದೇವರನ್ನೇ ನಾನು ಹೇಳ್ತಾ ಇದೀನಿ. ನನಗೂ ತುಂಬಾ ರಾತ್ರಿ ಎಲ್ಲ ಆತಂಕ. ಯಾಕೆಂದ್ರೆ ಮೊನ್ನೆಯಿಂದ ನೀವು ನೆನ್ನೆ ಎಲ್ಲ ಫೋಟೋ ಎಲ್ಲ ಇವರೆಲ್ಲ ಫೋಟೋ ಎಲ್ಲ ಕಳ್ಸಿದ್ರು, ಶನಿವಾರದಿಂದ ಕಳ್ಸಿದ್ರು. ಏನಕ್ಕೆ ಅಂತ ಅಂದ್ರೆ 4-5 ವರ್ಷ ಆಯ್ತು ಆ ಕಟ್ಟಡ ಬಿದ್ದೋಗಿ. ನೀವ್ ಏನಿಲ್ಲ ಮೀಡಿಯಾ ಎಲ್ಲ ತಗೊಂಡಿದ್ದಾರೆ, ಏನೋ ಎಲ್ಲ ಬೈಟ್ ತಗೊಂಡಿದ್ದಾರೆ. ಎಣ್ಣೆ ಡ್ರಿಂಕ್ಸ್ ಮಾಡ್ತಾರೆ ಸರ್ ಬಂದು ಇಲ್ಲಿ ಶಾಲೆ ಒಳಗಡೆ ಡ್ರಿಂಕ್ಸ್ ಮಾಡ್ತಾರೆ ಬಂದು. ಯಾವ್ದಾದ್ರು ಒಂದು ಮರ್ಡರ್ ಆಯ್ತು, ಒಳಗಡೆ ತಂದು ಮರ್ಡರ್ ಮಾಡಿ ಸಾಯ್ಸಾಕಿ ಎಷ್ಟೋದ್ರು ಏನ್ ಮಾಡೋಣ? ಇಲ್ಲಿ ಮದ್ಯಪಾನ 5 ವರ್ಷ ಅದು ನೋಡಿ, ಅಲ್ಲಿ ಒಳಗಡೆ ಟಾಯ್ಲೆಟ್ ಹೇಳಕ್ಕಾಗಲ್ಲ. ಶಾಲೆ ಚೆನ್ನಾಗಿದ್ರೆ ಸರ್ ಯಾರು ಕಾಲಿಡಲ್ಲ. ಶಾಲೆ ಚೆನ್ನಾಗಿದ್ದಕ್ಕೆ ಹಿಂಗೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ನಡೆಯೋದು. ನಾಳೆ ಇವತ್ತು ಬಂದು ಮೀಡಿಯಾ ಮುಂದೆ ಕಣ್ಣೆ ಎದುರುಗಡೆ ಗೋಡೆ ಕುಸಿದೆ ಅಂತ ಅಂದ್ರೆ ಯಾರು ಯಾವ್ದೋ ಒಂದು ಹುಡುಗರು ಟಾಯ್ಲೆಟ್ ಹೋದ್ರು ಕುಸಿದ್ರೆ ಯಾರು ಆನೆ ಅಂದ್ರೆ ಏನ್ ಮಾಡ್ತಾರೆ ಸರ್? ಎಲ್ಲ ಅನಾಥ ಮಕ್ಕಳು, ಎಲ್ಲ ರಿಮೈಂಡರ್ ಮಕ್ಕಳು ಇರೋದು. ಈಗ ನಾವು ರಿಮೈಂಡರ್ ಯಾವ್ದು ಎಲ್ಲಿದೆ? ತಾತ್ಕಾಲಿಕ ಪರಿಹಾರ ಸರ್, ತಾತ್ಕಾಲಿಕ ಪರಿಹಾರ ಸರ್. ರಿಮೈಂಡರ್ ಬಾಲ ಮಾತಾಡಿದ್ವಿ ಕೇಳಿ, ಎಲ್ಲ ಮಕ್ಕಳನ್ನು ಸೇಫ್ ಆಗಿ ಅಲ್ಲಿ ಇಡಿ ಸರ್. ಅಲ್ಲಿ ವ್ಯವಸ್ಥೆ ಮಾಡಿ ಟೀಚರ್ಸ್ ಯಾರಿದ್ದಾರೆ ಎಲ್ಲಾನು ಅಲ್ಲಿಗೆ ಅವ್ರಿಗೆ ಪಾಠ ಮಾಡಕ್ ಹೇಳಿ ಮೇಡಮ್. ಒಂದು ರಿಕ್ವೆಸ್ಟ್. ಎರಡನೇದು, ಇಮಿಡಿಯೇಟ್ ಇದನ್ನ ಯಾರು MLA ಇರ್ತಾರೆ ಅವ್ರಿಗೆ ನೀವು ರಿಕ್ವೆಷನ್ ಕೊಡಿ. ಇಲ್ಲ ನೀವು ಈಗಲೇ ಫೋನ್ ಮಾಡಿ, MLA ಫೋನ್ ಮಾಡ್ತೀನಿ, ತಾಲ್ ಪಿಕ್ ಮಾಡಿ. ಅವ್ರಿಗೂ ರಿಕ್ವೆಷನ್ ಕೊಟ್ಟು ನಾವು ಎಲ್ಲರೂ ತಾಲ್ ಪಿಕ್ ಮಾಡ್ತಾ ಇದ್ವಿ. ನಾವೇ ಅವರು ಬಂದಿಲ್ಲ. ಏನ್ ಗೊತ್ತಾ, ಏನಿಲ್ಲ ಮೇಡಮ್, ನಾವೇ ಮನವಿ ಕೊಟ್ಟಿದ್ದೀವಿ. ನಾವೇ ಮನವಿ ಕೊಟ್ಟಿದ್ದೀವಿ ಅವ್ರಿಗೆ. ನಮ್ದೇನ್ ಗೊತ್ತಾ ಸರ್, ಕಟ್ಟಡ ಇದ್ರೆ ಯಾರಿಗೂ ಎಲ್ಲರಿಗೂ ತೊಂದ್ರೆ. ಡೆಮೋಲಿಶ್ ಮಾಡಿ ಸರ್. ಕಟ್ಟಡ ಇದ್ರೆ ಇರೋದಕ್ಕೋಸ್ಕರ ಇನ್ನೂ 6 ತಿಂಗಳಲ್ಲ, ಇನ್ನೂ 1 ವರ್ಷ ಲೇಟ್ ಆಗ್ಲಿ. ಗ್ರಾಂಟ್ ಬಂದಾಗ ನೀವು ಕಟ್ಟಡ ಸ್ಟಾರ್ಟ್ ಮಾಡಿ. ಇನ್ನು ಡೆಮೋಲಿಶ್ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ, ಈ ಡೆಮೋಲಿಶ್ ಮಾಡ್ಬಿಡಿ ಸರ್. ನಮ್ ಕಣ್ಣು ಮುಂದೆ ಬಿತ್ತು ಮೇಡಮ್, ಗೋಡೆ ಬಿಟ್ಟು ಕರೆಂಟ್ ಹೊಡಿತಾರೆ. ಗ್ರೌಂಡ್ ಆಗಿ ನೀವು ಆಫ್ ಮಾಡಿಸಿದ್ರು ಅಂತಲ್ಲ, ಶನಿವಾರನೇ ಬಂದು ಮಕ್ಕಳು ಗೊತ್ತಿರಲ್ಲ ಸರ್, ಅದಕ್ಕೋಸ್ಕರನೇ ಆಫ್ ಮಾಡಿಸೋದು ಪರಿಸ್ಥಿತಿ ನೋಡಿದ್ರೆ. 1930ರಲ್ಲಿ ಇದು ಸ್ಥಾಪನೆ ಶಾಲೆ. ಹೌದು, ಒಂದು ಇತಿಹಾಸ ಇದೆ ಸರ್. ಸಿಟಿ ಸೆಂಟರ್ ಅಲ್ಲಿ ಇಷ್ಟು ಜಾಗ ಇರೋದೇ ನಮ್ಗೆ ಪುಣ್ಯದ ಕೆಲಸ. ನಮ್ಗೇನು ಅಂತ ಅಂದ್ರೆ, ಏನ್ ಜೀವ ಹೋದ್ರ ಪರವಾಗಿ ಶಾಲೆ ಉಳಿಸ್ಕೋಬೇಕು. ಯಾಕಂದ್ರೆ ನಾವೆಲ್ಲ ಇದೇ ಶಾಲೆಗೆ ಓದಿರೋ, ನಾವೆಲ್ಲ ಹಳೆ ವಿದ್ಯಾರ್ಥಿಗಳು, ಶಾಲೆ ಉಳಿಸ್ಕೋಬೇಕು. ಈ ಘಟನೆ ಬಗ್ಗೆ ಹಳೆಯ ವಿದ್ಯಾರ್ಥಿ ಸೋಮಶೇಖರ್ ಮಾತನಾಡಿ, ಈ ಶಾಲೆಯ ಕಟ್ಟಡವು ಸುಮಾರು 1936ರಲ್ಲಿ ನಿರ್ಮಾಣವಾಗಿದ್ದು ಈಗ ಶಿಥಿಲ ಅವಸ್ಥೆ ತಲುಪಿದೆ. ಯಾವುದೇ ಅಧಿಕಾರಿಗಳು ಇತ್ತ ಭೇಟಿ ಕೊಡದೆ ಈ ಶಾಲೆ ಬಗ್ಗೆ ಗಮನ ಹರಿಸುತ್ತಿಲ್ಲ. ಇದೇ ರೀತಿ ಮುಂದುವರೆದ್ರೆ ಇಷ್ಟು ದಿನಗಳ ಕಾಲ ಅರ್ಜಿಯನ್ನ ಕೊಟ್ಟು ಮನವಿಯನ್ನ ಕೊಟ್ಟಿದ್ದೇವೆ. ಆದರೆ ಮುಂದೆ ಹಾಡುವಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ರು. ನನ್ನ ಹೆಸರು ಸೋಮಶೇಖರ್ ಅಂತ. ಇದೇ ಶಾಲೆಯಲ್ಲಿ ಓದಂಥ ವಿದ್ಯಾರ್ಥಿ. 1978ರಿಂದಲೂ ಕೂಡ ನಾನು ಇದೇ ಶಾಲೆಯಲ್ಲಿ ಓದಿದ್ದೀನಿ. ಇವತ್ತು ಒಂದು ಕಾಲೇಜಿನ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ತಮ್ಗಳಿಗೆ ಹೇಳಬೇಕು ಅಂತಂದರೆ, ಈ ಶಾಲೆ
ಸುಮಾರು 1936ನೇ ಇಸ್ವಿಯಿಂದ ಪ್ರಾರಂಭ ಆಗಿದೆ. ಈ ಶಾಲೆ ನಮ್ಮೂರಲ್ಲಿ ಓದಿರೋದ್ರಿಂದ ಅನೇಕ ಮಕ್ಕಳು ಜೀವನವನ್ನು ಪಡ್ಕೊಂಡಿದ್ದಾರೆ. ಈ ಶಾಲೆ ಉತ್ತಮವಾದಂತಹ ಒಂದು ವಿದ್ಯಾರ್ಥಿಗಳ ಸಂಖ್ಯೆನೂ ಕೂಡ ಹೊಂದಿದೆ. ಇಲ್ಲಿ ಓದಂಥ ಅನೇಕ ಮಕ್ಕಳು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಆದರೆ ಈ ಶಾಲೆ ಇವತ್ತು ಬಿದ್ದೋಗಿರೋದನ್ನು ನೋಡಿ ಸುಮಾರು ನಾವು ಒಂದು 5-6 ವರ್ಷಗಳಿಂದಲೂ ಕೂಡ ಈ ಶಾಲೆ ಬಗ್ಗೆ ಇಲಾಖೆಗೆ, ಶಾಸಕರಿಗೆ, ಎಂ ಪಿ ಸಾಹೇಬರಿಗೆ ಮತ್ತು ಸಂಬಂಧಪಟ್ಟಂಥ ಎಲ್ರಿಗೂ ಕೂಡ ನಾವು ಮನವಿಯನ್ನು ಕೊಡ್ತಾನೆ ಬರ್ತಾ ಇದ್ದೀವಿ. ಆದರೆ ಏನಕ್ಕೋ ಗೊತ್ತಿಲ್ಲ, ನಮ್ಮ ಆಡುವಳ್ಳಿಯ ದುರಾದೃಷ್ಟವೋ ಅಥವಾ ನಾವು ಇಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳ ಒಂದು ಕರ್ಮವೋ ಗೊತ್ತಿಲ್ಲ, ದಯಮಾಡಿ ಮಾನವೀಯತೆ ಇರ್ತಕ್ಕಂತಹ ಎಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು, BO ಸಾಹೇಬರು, DDPU ಸಾಹೇಬರು ದಯಮಾಡಿ ಈ ಕಡೆ ಈಗಲಾದರೂ ಗಮನ ಹರಿಸಿ. ಒಂದು ವೇಳೆ ಈ ಶಾಲೆಯಲ್ಲಿ ಇನ್ನೊಂದು ಇಟ್ಟಿಗೆ ಬಿದ್ದರೂ ಕೂಡ, ಒಂದು ಮಗುಗೇನಾದರೂ ಸಮಸ್ಯೆ ಆದರೂ ಕೂಡ ಇಡೀ ಊರೇ ನಿಮ್ಮೂರ ಹತ್ರ ನಿಮ್ಮ ಆಫೀಸ್ ಮುಂದೆ ಬಂದು ನಿಂತ್ಕೊಳ್ತೀವಿ. ನಾನಂತೂ ಒಬ್ಬನೇ ಆಗಲಿ ಆಮರಣ ಅಂತ ಉಪವಾಸವನ್ನು ನಿಮ್ಮ DC ಆಫೀಸ್ ಮುಂದೆ ಆಗಲಿ, BO ಆಫೀಸ್ ಮುಂದೆ ಆಗಲಿ ಕೂತ್ಕೋತೀನಿ. ದಯಮಾಡಿ ನಿಮ್ಮ ಕೈ ಮುಗಿತೀವಿ, ಈ ಶಾಲೆನ ಕಾಪಾಡಿ ದುರಸ್ತಿ ಮಾಡಿ. 1 ಎಕರೆ 18 ಕುಂಟೆ ಜಾಗ ಇದೆ, ಎಲ್ಲೂ ಕೂಡ ಈ ಶಾಲೆಗಿರುವಷ್ಟು ಜಾಗ ಎಲ್ಲೂ ಇಲ್ಲ. ಈ ಶಾಲೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಡ್ತಿದೆ, ಒಳ್ಳೆ ಶಿಕ್ಷಕರಿದ್ದಾರೆ, ಒಳ್ಳೆ ಮಕ್ಕಳಿದ್ದಾವೆ. ಜೊತೆಲಿ ಹೇಳ್ಬೇಕು ಅಂದರೆ ರಿಮೈಂಡ್ ಹೋಮ್, ಅನಾಥ ಮಕ್ಕಳು ಇಲ್ಲಿ ಓದ್ತಾ ಇದ್ದಾವೆ. ಅನಾಥ ಮಕ್ಕಳಿರೋದಕ್ಕೆ ನೀವೇನು ಈ ಕಡೆ ತಲೆ ಕೆಡಿಸ್ಕೊತಿಲ್ವಾ? ಸತ್ತೋಗ್ಲಿ ಅಂತ ಮಾಡ್ಬಿಡ್ತೀರಾ? ಈ ಮಕ್ಳ ಬಗ್ಗೆ ಏನು ಸರ್ಕಾರಿ ಶಾಲೆಗೆ ಸೇರಿಸಿ ಅಂತೀರಿ? ಹೆಂಗೆ ಸೇರ್ಸೋದು ಈ ಥರ ಆದರೆ? ಮಕ್ಳೇನಾದ್ರು ಬಿದ್ದುಬಿಟ್ಟು ಸತ್ತೋದ್ರೆ ಯಾರು ಹೊಣೆ? ನಿಮ್ಮ ಮಕ್ಳ ಥರ ಅಲ್ವಾ ಈ ಮಕ್ಕಳು? ದಯಮಾಡಿ ಈ ಕಡೆ ಗಮನ ಹರಿಸಿ, ದಯವಿಟ್ಟು ಈ ಕಡೆ ಗಮನ ಹರಿಸಿ. ಶಾಲೆನ ಈಗಲಾರು ದುರಸ್ತಿ ಮಾಡಿಕೊಡಿ. ನಿಜವಾಗ್ಲೂ ಈ ಶಾಲೆ ನನ್ನ ಅನಿಸಿಕೆ ಪ್ರಕಾರ ಇನ್ನೊಂದು 15 ದಿವಸ ವರ್ಷದೊಳಗಡೆ ಇನ್ನೊಂದು 2-3 ಗೋಡೆ ಬೀಳುತ್ತೆ. ವಿಡಿಯೋನ ನೋಡಿ, ಎಲ್ಲ ವಿಡಿಯೋ ಇದೆ. ಮನಸ್ಥಿತಿನಲ್ಲಿ ನಿಮಗೆ ಮನುಷ್ಯತ್ವ ಅಂತಕ್ಕಂಥದ್ದು ದಯವಿಟ್ಟು ಹಿಂಗೆ ಅಂತಿದ್ವಿ ಅಂತ ಬೇಜಾರು ಮಾಡ್ಕೊಂಬಿಡಿ. ಮನುಷ್ಯತ್ವ ಇರ್ತಕ್ಕಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಕಡೆನಾದರೂ ಈಗಲಾರು ಕೂಡ ಹೋರಾಟ ಮಾಡಿ. ನಮ್ಮ ವಾರ್ಡಿನ 2ನೇ ವಾರ್ಡಿನ ಕೌನ್ಸಿಲರು ಕೂಡ ಶ್ರಮ ವಹಿಸಿದ್ದಾರೆ, ಒದ್ದಾಡ್ತಿದ್ದಾರೆ. ನಾವು ಕೂಡ ವಿದ್ಯಾರ್ಥಿಗಳು ಎಲ್ಲರ ಹತ್ರನೂ ಕೂಡ ಅಂಗ್ಲಾಚಿ ಬೇಡ್ತಾ ಇದ್ದೀವಿ. ಯಾರು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ. ದಯಮಾಡಿ ಈ ಶಾಲೆಗೆ ಗಮನ ಕೊಟ್ಟರೆ ಮುಂದೆ ಈ ಶಾಲೆ ಅಭಿವೃದ್ಧಿಯತ್ತ ಸಾಗುತ್ತೆ ಮತ್ತು ಈ ಶಾಲೆಗೆ ಹೋರಾಡಿದಂಥ ಎಲ್ರಿಗೂ ಕೂಡ ಒಳ್ಳೆ ಹೆಸರು ಬರುತ್ತೆ. ಈ ಶಾಲೆನ ಕಾಪಾಡಿ ಅಂತ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ದಯಮಾಡಿ ಶಾಲೆ ಕಡೆ ಈಗೆಲ್ಲರೂ ಗಮನ ಕೊಡಿ. ಇಲ್ಲಾಂದರೆ ಹೋರಾಡಿ ನಾವು ಇಷ್ಟು ದಿನಗಳ ಗಂಟ ಬರೀ ಅರ್ಜಿ ಕೊಟ್ಟಿದ್ದೀವಿ, ಎಲ್ಲರ ಹತ್ರನೂ ಮನವಿ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನೀವು ಸ್ಪಂದಿಸಲಿಲ್ಲ ಈ ಸಲ ಅಂದರೆ ಇಡೀ ಆಡುವಳ್ಳಿ ಗ್ರಾಮದವರು ಪ್ರತಿಭಟನೆ, ಹೋರಾಟ ಮತ್ತು ಸಾಂಕೇತಿಕವಾಗಿ ಮುಷ್ಕರ ಅಥವಾ ಇಲ್ಲಾಂದರೆ ಉಪವಾಸ ಸತ್ಯಾಗ್ರಹವನ್ನು ಸಾಂಕೇತಿಕವಾಗಿ ಮಾಡಬೇಕಾದಂಥ ಸಂದರ್ಭ ಬರ್ಬೋದು. ಅಲ್ಲಿ ತನಕ ದಯವಿಟ್ಟು ನೀವು ಅವಕಾಶ ಕೊಡಲ್ಲ, ಈಗಲೇ ಗಮನ ಹರಿಸ್ತೀರಾ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ದಯಮಾಡಿ ಅವಕಾಶ ಈ ದುರಸ್ತಿಯನ್ನು ಮಾಡಿಸ್ಕೊಡಿ. ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿ ಮತ್ತು ಕೌನ್ಸಿಲರ್ ಆದ ಸುನಿಲ್ ರವರು ಮಾತನಾಡಿ, ಈ ಕಟ್ಟಡದ ಪರಿಸ್ಥಿತಿಯ ಬಗ್ಗೆ ಶಾಸಕರಿಗೆ ತಿಳಿಸಿದ್ರೂ ಕೂಡ ಯಾವುದೇ ಉಪಯೋಗ ಆಗಿಲ್ಲ. ಈ ಶಾಲೆಯಲ್ಲಿ ಬಾಲಮಂದಿರದ ಮಕ್ಕಳು ವ್ಯಾಸಂಗ ಮಾಡ್ತಿದ್ದು, ಇನ್ನುಳಿದ ಮಕ್ಕಳು ಬಡ ಕುಟುಂಬದ ಮಕ್ಕಳಾಗಿದ್ದಾರೆ. ಸರ್ಕಾರಿ ಶಾಲೆಯನ್ನ ಉಳಿಸಬೇಕು, ಬೆಳೆಸಬೇಕು ಎಂಬ ಅಭಿಯಾನದ ವಿರುದ್ಧ ಈ ಶಾಲೆಯು ನಡೆಯುತ್ತಿದೆ. ಇದಕ್ಕೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟವನ್ನ ನಡೆಸಬೇಕಾಗುತ್ತದೆ ಎಂದು ಹೇಳಿದರು. ಸರ್, ನನ್ನ ಹೆಸರು ಸುನೀಲ್ ಅಂತ. ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ. ಏನು ಇವತ್ತು ನಮ್ಮ ಆಡುವಳ್ಳಿಯ ಏನು ಸರ್ಕಾರಿ ಶಾಲೆ ಏನಿದೆ ಪೂರ್ತಿ ಶಿಥಿಲಾವಸ್ಥೆಯಲ್ಲಿ ಕಾಣ್ತಾ ಇದೆ. ಈಗಾಗಲೇ ಸುಮಾರು 2-3 ವರ್ಷದ ಹಿಂದೆಯೇ ನಮ್ಮ ಸಂಬಂಧಪಟ್ಟ ಹಳೆ ಶಾಸಕರು ಯಾರಿದ್ರು ಅವ್ರಿಗೂ ನಾವು ಈ ವಿಚಾರ ತಿಳಿಸಿದ್ವಿ. ಮತ್ತು ನಮ್ಮ ಹೊಸ ಶಾಸಕರು ಯಾರಿದ್ದಾರೆ ಅವ್ರಿಗೂ ಸಹ ವಿಚಾರ ತಿಳಿಸಿದ್ವಿ ಸರ್. ಇವತ್ತು ಡೆಮೋಲಿಷ್ಗೆ ಅಂತ ಕೊಟ್ಟಿದ್ದಾರೆ ಇದನ್ನು ಕಟ್ಟಡನ. ಇದುವರೆಗೂ ಯಾರೂ ಸಹ ಬಂದು ಡೆಮೋಲಿಷ್ ಮಾಡಿಲ್ಲ ಸರ್, ಕಟ್ಟಡನ ತೆರವುಗೊಳಿಸಿಲ್ಲ. ಸುಮಾರು 50-60 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಎಲ್ಲ ರಿಮೈಂಡರ್ ಮಕ್ಕಳು ಎಲ್ಲ ಓದ್ತಾ ಇದ್ದಾರೆ ಸರ್. ಎಲ್ಲ ಬಡ ಕುಟುಂಬದ ಮಕ್ಕಳು, ಸಾಲದಕ್ಕೆ ಜಾಸ್ತಿ ಹೆಣ್ಮಕ್ಳಿದ್ದಾರೆ ಸರ್ ಈ ಶಾಲೆಯಲ್ಲಿ. ಸರ್ಕಾರಿ ಶಾಲೆನ ಉಳಿಸ್ಬೇಕು, ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕು ಅಂತ ಏನು ಎಲ್ಲ ನಾಯಕರುಗಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಮ್ಮ ಶಾಲೆಯನ್ನು ನಡೆಸ್ಕೊತಾ ಇದ್ದಾರೆ ಸರ್. 4-5 ಜನ ನಮ್ಮ ಶಾಲೆ ಶಿಕ್ಷಕರಿದ್ದಾರೆ. ಯಾರೇ ಪೋಷಕರು ಈ ಶಾಲೆಗೆ ಬಂದು ಮಕ್ಕಳನ್ನ ಸೇರ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇವತ್ತು ಏನು ಗೋಡೆಗಳು ಕುಸಿದು ಹೋಗಿದೆ, ಆ ಜಾಗದಲ್ಲಿ ಬಂದು ಮದ್ಯ ಸೇವನೆಯನ್ನು ಮಾಡೋದು, ಧೂಮಪಾನವನ್ನು ಮಾಡೋದು,
ಎಲ್ಲ ಥರದ ಚಟುವಟಿಕೆಗಳು ನಮ್ಮ ಶಾಲೆಯಲ್ಲಿ ನಡೀತಾ ಇದ್ದಾವೆ ಸರ್. ದಯಮಾಡಿ ಇದಕ್ಕೆ ಒಂದು ನಾಂದಿ ಆಡಬೇಕು. ಈ ತಕ್ಷಣವೇ ನಾವು ನಿನ್ನೆ BO ಮೇಡಮ್ ಹತ್ರ ಹೋಗಿದ್ವಿ, ಮಂಜುಳಾ ಮೇಡಮ್ ಹತ್ರ ಹೋಗಿದ್ವಿ, ನಾವು ದೂರವಾಣಿ ಕರೆಯಲ್ಲಿ ಮಾತಾಡಿದ್ವಿ. ನಮ್ಮ DC ಮೇಡಮ್ ಯಾರಿದ್ದಾರೆ, ಸತ್ಯಭಾಮಿ ಮೇಡಮ್ ಯಾರಿದ್ದಾರೆ, ಅವ್ರ ಹತ್ರ ನಾವು ದೂರವಾಣಿಲಿ ಮಾತಾಡಿದ್ವಿ. ಅವರು ನೀವು ಏನಿದೆ ಅದನ್ನು ನೀವು ಎಸ್ಟಿಮೇಷನ್ ಮಾಡಿಕೊಡಿ, ಪುಟಪ್ ಮಾಡ್ತೀವಿ ಅಂತ ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದೇ ಥರವಾಗಿ ನಮ್ಮ ಕಡೆಯಿಂದ ಏನೇನು ಪುಟಪ್ ಮಾಡಬೇಕು, ಏನು ಫಾರ್ಮಾಲಿಟೀಸ್ ಏನಿದೆ ನಾವು ಪುಟಪ್ ಮಾಡ್ತೀವಿ. ಆದರೆ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ಳೋದಿಷ್ಟೇ, ಸಂಬಂಧಪಟ್ಟ ಯಾರು ಅಧಿಕಾರಿಗಳಿದ್ದಾರೆ ದಯಮಾಡಿ ಈ ಕಟ್ಟಡನ 1936ರಲ್ಲಿ ಈ ಕಟ್ಟಡ ಸ್ಥಾಪನೆ ಆಗಿದೆ ಸರ್. ಇದುವರೆಗೂ ಯಾವುದೇ ಥರದ ತೊಂದರೆ ಇರಲಿಲ್ಲ. ಈಗ ಒಂದು 10 ವರ್ಷದಿಂದ ಈಚೆಗೆ ತೀರಾ ಮಕ್ಳುಗಳು ಕಡಿಮೆ ಆಗಿದ್ದಾವೆ. ಎಲ್ಲ ಪ್ರೈವೇಟ್ ಶಾಲೆಗಳು ಬಂದು ಸರ್ಕಾರಿ ಶಾಲೆ ಓದೋದಕ್ಕೆ ಮಕ್ಳುಗಳು ಕಡಿಮೆ ಆಗಿದ್ದಾರೆ ಸರ್. ನಮ್ಮದು ನಿಲುವು ಇಷ್ಟೇ, ನಮ್ಮ ಶಾಲೆನ ಉಳಿಸ್ಬೇಕು, ನಮ್ಮ ಶಾಲೆನ ಬೆಳೆಸಬೇಕು. ಮುಂದೆ ಯಾವುದೇ ಥರ ತೊಂದರೆ ಆದ್ರೂ ನಾವು ಸಹಿಸಲ್ಲ. ಯಾಕಂದರೆ ಸಾಕಷ್ಟು ಒಂದು ಮನುಷ್ಯನಿಗೆ ತಾಳ್ಮೆ ಇರ್ತದೆ ಸರ್. ನಾವು ತಾಳ್ಮೆ ಮೀರಿ ಹೋಗಿದ್ದೀವಿ. ನಮ್ಮ ಶಾಲೆ ಉಳಿಬೇಕು, ನಮ್ಮ ಶಾಲೆ ಬೆಳಿಬೇಕು, ನಮ್ಮ ಶಾಲೆ ನಮ್ಮ ಹೆಮ್ಮೆ ಸರ್. ಈ ಕಟ್ಟಡದ ಶಿಥಿಲಾವಸ್ಥೆಯನ್ನ ನೋಡಿದ ಪೋಷಕರು ಮಕ್ಕಳನ್ನ ಕಳಿಸಲು ಭಯದ ವಾತಾವರಣ ಸೃಷ್ಟಿಯಾಗಿದೆ ಎಂದು ತಮ್ಮ ಕಳವಳವನ್ನ ತೋಡಿಕೊಂಡ್ರು. ಸರ್ ನಮಸ್ತೆ, ನನ್ನ ಹೆಸರು ಶೈಲಾ ಅಂತ. ನನ್ನ ಮಕ್ಕಳನ್ನ ಆಡ್ವಳ್ಳಿ ಸ್ಕೂಲಿಗೆ ನಾನು ಕಳಿಸ್ತಾ ಇದ್ದೀನಿ. ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕೆ ಭಯ ಆಗುತ್ತೆ ಸರ್. ಸ್ಕೂಲು ಸೋರೋದು ಮತ್ತು ಸ್ಕೂಲಲ್ಲಿ ಎಲ್ಲ ಜನಗಳು ಡ್ರಿಂಕ್ಸ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ನನ್ನ ಹೆಸರು ಗೀತಾ ಅಂತ. ನನ್ನ ಮಗನು ಈ ಶಾಲೆಗೆ ಓದಕ್ಕೆ ಬರ್ತಾನೆ ಸರ್. ಇಲ್ಲಿ ಶಿಕ್ಷಕರು ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಬಿಸಿ ಊಟನೂ ಚೆನ್ನಾಗಿ ಕೊಡ್ತಾರೆ. ಆದರೆ ಕಟ್ಟಡಗಳೆಲ್ಲ ಬಿದ್ದೋಗ್ತಿದೆ ಮಳೆ ಸೋರುವಿಕೆಯಿಂದ. ಅದರಿಂದಾಗಿ ಕಟ್ಟಡ ಎಲ್ಲನೂ ಕಟ್ಟಿಕೊಡ್ಬೇಕು. ಮತ್ತು ಇಲ್ಲಿ ಧೂಮಪಾನ ಮದ್ಯಪಾನ ಎಲ್ಲ ನಡೀತಿದೆ ಸರ್. ಈ ಶಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದು ನೋಡಿ ಎಲ್ಲ ವ್ಯವಸ್ಥೆನೂ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಮಕ್ಕಳು ಭವಿಷ್ಯ ಮತ್ತು ಜೀವನದ ಪ್ರಶ್ನೆ ಸರ್ ಇದು. ವಿದ್ಯಾಕ್ಕೆ ಮಕ್ಕಳಿಗೆ ಆದ್ಯತೆ ಕೊಡಬೇಕು. ಕೇಳೋದು ಮಾತ್ರ ಜನ ನೋಡೋರಿಗೆ ಮಾತ್ರ, ಕೇಳೋರಿಗೆ ಮಾತ್ರ ಹೇಳ್ತಾರೆ. ಸ್ಕೂಲು ಭಾರಿ ದಿವಸದಿಂದ ನಡೀತಾ ಇರೋ ಸ್ಕೂಲು. ಈ ಸ್ಕೂಲ್ ಅಭಿವೃದ್ಧಿ ಮಾಡ್ದಲೇ ಬಿದ್ದು ಎಲ್ಲೋ ಹಾಳಾಗಿ ಹೋಗಿದೆ. ಅದರಲ್ಲಿ ಜನಗಳು ಬಂದು ಎಣ್ಣೆ ಕುಡಿದು ಮದ್ಯಪಾನ ಮಾಡಿ ಶೋಕಿ ಮಾಡ್ಕೋಬೇಕು ಬರ್ತಾರೆ ಹೊರತು ಇದೆಲ್ಲನೂ ಬಿದ್ದಿರೋದು ನೋಡಿ. ಆದರೆ ಸ್ಕೂಲ್ ಅಭಿವೃದ್ಧಿ ಮಾಡಿಲ್ಲ. ಸರ್ಕಾರಿ ಸ್ಕೂಲಲ್ಲೇ ಓದಬೇಕು ಅಂತ ಹೇಳ್ತಾರೆ, ಪ್ರೈವೇಟ್ ಸ್ಕೂಲಿಗೆ ಆಗಮನ ಕೊಡ್ತಾರೆ. ಆದರೆ ಇಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ. ಈ ಸ್ಕೂಲು ಹೇಳ್ಕೋಬೇಕು ಅಂದರೆ ಒಂದು ಆಡ್ವಳ್ಳಿಗೆ ಒಂದು ಇದಾಗಿದೆ. ಈ ಕ್ಷೇತ್ರಕ್ಕೆ ಒಂದು ಅಭಿವೃದ್ಧಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ, ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಗಮನ ಇಟ್ಟು ನೀವು ಈ ಸರ್ಕಾರಿ ಸ್ಕೂಲ್ ಅಭಿವೃದ್ಧಿ ಮಾಡಬೇಕು. ಜನಗಳ ಮುಂದೆ ಓದೋಕ್ಕೆ ಮಾಡೋಕ್ಕೆ ಪೇರೆಂಟ್ಸ್ಗಳು ಮಕ್ಕಳು ಕಳಿಸ್ಬೇಕು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದು ನೆಗ್ಲೆಕ್ಟ್ ಮಾಡ್ದಲೇ ಇದು ಅಭಿವೃದ್ಧಿ ಮಾಡಿ ಅಂತ ಎಲ್ಲರಿಗೂ ಕೇಳ್ತಾ ಇದ್ದೀನಿ ಅಧಿಕಾರಿಗಳಿಗೆ. ನಂತರ ಶಾಲೆಗೆ ಆಗಮಿಸಿದ DDPO ಅವರು ಕಟ್ಟಡದ ಶಿಥಿಲಾವಸ್ಥೆಯನ್ನ ತಲುಪಿರುವುದನ್ನ ವೀಕ್ಷಿಸಿ ತಕ್ಷಣವೇ ಮಕ್ಕಳನ್ನ ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರಿಸಿ ಈ ಸರ್ಕಾರಿ ಶಾಲೆಯ ಪರಿಹಾರದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಈ ದಿವಸ ಪೋಷಕರ ಮಾಹಿತಿಯಂತೆ ಇವತ್ತು ಆಡೂರಳ್ಳಿ ಶಾಲೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿಗೆ ಭೇಟಿ ಕೊಟ್ಟಿದ್ದೀವಿ. ಈ ಶಾಲೆ ಹಳೆ ಕಟ್ಟಡ ಆಗಿರೋದ್ರಿಂದ ಸಂಪೂರ್ಣ ಒಂದು 2-3 ಕೊಠಡಿ ಬಿದ್ದೋಗಿದೆ. ಈ ಸಂಬಂಧಪಟ್ಟಂತೆ ಮಾನ್ಯ ಆಯುಕ್ತರಿಗೆ ಸಂಪೂರ್ಣ ವರದಿಯನ್ನು ಹೊಸ ಕೊಠಡಿ ನಿರ್ಮಾಣ ಮಾಡೋದಕ್ಕೆ ನಾವು ಅಗತ್ಯ ಕ್ರಮ ವಹಿಸ್ತೀನಿ. ಮತ್ತು ಸಂಬಂಧಪಟ್ಟಂತೆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಪಕ್ಕಾ ಬಾಲಮಂದಿರ ಇದೆ, ಆ ಬಾಲಮಂದಿರಕ್ಕೆ ಅದು ಮಕ್ಕಳು ಕಲಿಯೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಮತ್ತು ಮಕ್ಕಳ ಸಂಖ್ಯೆ ಶಾಲೆ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಶಾಲೆನ ಒಂದು ಉತ್ತಮವಂತ ಶಾಲೆ ವಾತಾವರಣ ಕಲ್ಪಿಸೋದಕ್ಕೆ ನಾವೆಲ್ಲೂ ಕೂಡ BO ಅವರವರು ನಾನು ಕೂಡ ಶ್ರಮ ವಹಿಸ್ತೀನಿ. ಮತ್ತು ಇಲ್ಲಿ ಉತ್ತಮ ಶಿಕ್ಷಕ ವೃಂದ ಇದೆ, ಅದಕ್ಕೆ ಸಂಬಂಧಪಟ್ಟ ಪೂರಕವಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ. ಹೊಸ ಕೊಠಡಿ ನಿರ್ಮಾಣ ಆಗೋದಕ್ಕೆ ನಾನು ಅಗತ್ಯ ಕ್ರಮ ವಹಿಸ್ತೀನಿ. ಮಾನ್ಯ ಆಯುಕ್ತರಿಗೆ ಇವತ್ತೇ ಪತ್ರವನ್ನು ಬರೆದು ಒಂದು 4 ಕೊಠಡಿಗಳನ್ನು ಹೊಸ ಕೊಠಡಿ ಮಂಜೂರು ಮಾಡೋದಕ್ಕೆ ನಾನು ಮನವಿ ಮಾಡ್ತೀನಿ. ನಿಮಗೆ DDPI ತಿಳಿಸೋಂತ BO ಅವ್ರಿಗೆ ಗೊತ್ತಿರ್ತದೆ, ಅದನ್ನು ಅವರು ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ಅದನ್ನು ಅಗತ್ಯ ಕ್ರಮ ವಹಿಸ್ತೀವಿ ನಾವು. ಅದನ್ನು ಈ ಕೂಡಲೇ ಕ್ರಮ ವಹಿಸ್ತೀವಿ. ಹೊಸ ಕೊಠಡಿ ಒಂದು 4 ಕೊಠಡಿ ಕೊಡೋದಕ್ಕೆ PWD ನೆಲಸಮ ಮಾಡಬೇಕು ಅಂತ ಕೊಟ್ಟಿದ್ದಾರೆ ರಿಪೋರ್ಟನ್ನು. ಅದನ್ನು ಸೇರಿಸಿ CO ಕಡೆಯಿಂದ ನಾನು ಸರ್ಕಾರಕ್ಕೆ ಬೇರೆ ಒಂದು ವರದಿ ಹಾಕಿ ಒಂದು 4 ಕೊಠಡಿ ನಿರ್ಮಾಣ ಮಾಡೋದಕ್ಕೆ ಮಂಜೂರು ಮಾಡಿಸ್ತೀನಿ. ಅಲ್ಲ, ಎಷ್ಟು ದಿವಸ ಅಂತ ಹೇಳೋಕ್ಕಾಗಲ್ಲ. ಇದು ಹೋಗಬೇಕು, ಸರ್ಕಾರದ ಲೆವೆಲ್ ಮಂಜೂರಾಗಬೇಕು. ಈಗ ಎಷ್ಟು ದಿವಸ ಅಂತಲ್ಲ, ಇದು ಹೋಗಬೇಕು. ನಾವು ವರದಿ ಹೋಗುತ್ತೆ, ಮತ್ತು ಅಲ್ಲಿ ಸಂಬಂಧಪಟ್ಟಂಥ ನಮ್ಮ ಮಿನಿಸ್ಟ್ರು ಕೂತ್ಕೊಳ್ತಾರೆ. ಯಾವ ಜಿಲ್ಲೆಗೆ ಎಷ್ಟು ಏನು ಮಳೆ ಇದರಿಂದ ಹಾನಿಯಾಗಿದೆ ಅದೆಲ್ಲ ತೊಗೊಳ್ತಾರೆ, ತೊಗೊಂಡು ಬಿಲ್ಡಿಂಗನ್ನು ಕೊಡ್ತಾರೆ.
ಒಂದು ವರ್ಷದಲ್ಲಿ ಆಗುತ್ತೆ. ಈಗ ಬೇರೆ ಮಂಜೂರಾಗುತ್ತೆ ಮತ್ತು ಸಂಬಂಧಪಟ್ಟ ಟೆಂಡರ್ ಆಗೋದಕ್ಕೆ ಈಗ ಅಲ್ಲಿವರೆಗೂ ಬಾಲಮಂದಿರದ ಕೂರ್ಸೋಕ್ಕೆ ವ್ಯವಸ್ಥೆ ನಾವು ಮಾಡ್ತೀವಿ. ಇವತ್ತೇ ಬಿ ಅವ್ರು ಇಲ್ಲೇ ಇದ್ದಾರೆ, ಅವ್ರು ಹೋಗ್ಬಿಟ್ಟು ಆ ವ್ಯವಸ್ಥೆ ಮಾಡ್ತಾರೆ. ಅದನ್ನ ಅಗತ್ಯ ಕ್ರಮ ವಹಿಸ್ತೀವಿ ನಾವು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.